ಶ್ರೀ ಆದಿಜಾಂಬವ ಬೃಹನ್ಮಠದ ಹೆಸರಲ್ಲಿ ಶಾಖಾ ಮಠ ಸ್ಥಾಪನೆಗೆ ಕೆಲವರು ಸಮಿತಿ ರಚಿಸಿಕೊಂಡು ಕರಪತ್ರದ ಮೂಲಕ ಶಾಖಾ ಮಠ ಕಟ್ಟಲು ಸಹಕಾರ ಕೋರಿರುವುದು ಶ್ರೀಮಠಕ್ಕೆ ಮಾಡಿದ ಅಪಚಾರ ಮತ್ತು ವಂಚನೆಯಾಗಿದೆ ಎಂದು ಹಿರಿಯೂರು ತಾಲೂಕಿನ ಕೋಡಿಹಳ್ಳಿಯ ಆದಿಜಾಂಬವ ಮಠದ ಶ್ರೀ ಷಡಾಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಂಧಿನಗರದ ಕಾಂಗ್ರೆಸ್ ಮುಖಂಡ ಬಿಎಚ್ ವೀರಭದ್ರಪ್ಪ ಮತ್ತು ಇತರರು ಒಂದು ಸಮಿತಿ ರಚಿಸಿಕೊಂಡು ಕರಪತ್ರ ಹಿಡಿದುಕೊಂಡು ಜಿಲ್ಲಾ ಮಂತ್ರಿಗಳಾದಿಯಾಗಿ ನಮ್ಮ ಸಮುದಾಯದ ಅನೇಕ ಮುಖಂಡರುಗಳನ್ನು ಭೇಟಿಯಾಗಿ ಆದಿಜಾಂಬವ ಮಠದ ಶಾಖಾ ಮಠ ಕಟ್ಟಲು ಸಹಕಾರ ಕೋರುತ್ತಿದ್ದಾರೆ. ಇದರಿಂದ ಮಠಕ್ಕೆ ಹಾಗೂ ಮಠದ ಭಕ್ತರಿಗೆ ಅಪಾರ ನೋವುಂಟಾಗಿದೆ. ವೀರಭದ್ರಪ್ಪ ಮತ್ತು ಕೆಲವರ ನಡೆ ತಮ್ಮ ಸ್ವಹಿತಕ್ಕಾಗಿ ಎಂದು ತಿಳಿದು ಬಂದಿದೆ ಎಂದು ಕಿಡಿಕಾರಿದರು. ಬಿಎಚ್ ವೀರಭದ್ರಪ್ಪ ಮತ್ತು ಇತರರು ಬೇಕಾದರೆ ಬೇರೊಂದು ಹೆಸರಲ್ಲಿ ಶಾಖಾ ಮಠ ಕಟ್ಟಿಕೊಳ್ಳಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಆದಿಜಾಂಬವ ಮಠದ ಹೆಸರು ದುರ್ಬಳಕೆ ಮಾಡಿಕೊಳ್ಳುವುದು ಮಠಕ್ಕೆ ಮಾಡುತ್ತಿರುವ ದ್ರೋಹವಾಗಿದೆ. ಇವರ ಈ ನಡೆಯನ್ನು ತೀವ್ರವಾಗಿ ಖಂಡಿಸುವ ಮೂಲಕ ಅವರ ವಿರುದ್ಧ ಕಾನೂನು ಕ್ರಮ ಎಚ್ಚರಿಕೆ ನೀಡಿದರು. ಹಿರಿಯೂರು ತಾಲೂಕು ಕೋಡಿಹಳ್ಳಿ ಮಠದ ಶ್ರೀ ಷಡಾಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿಯಾದ ನಾವು ಮಾನ್ಯ ಪತ್ರಕರ್ತರಾದ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು, ಮಠಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚೆ ಮಾಡುವಂಥ ಅವಶ್ಯಕತೆ ಇದ್ದುದರಿಂದ ಇವತ್ತು ವಿವರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ಶ್ರೀ ಆದಿಜಾಂಬವ ಮಠದ ಶಾಖಾ ಮಠಕ್ಕೆ ಸಂಬಂಧಿಸಿದಂತೆ ಕೆಲವರು ಹಬ್ಬಿಸಿದ್ದ ಸುದ್ದಿಗೆ ಈಗಾಗಲೇ ನಾವು ಸ್ಪಷ್ಟೀಕರಣ ನೀಡಿದ್ವಿ. ಇದೀಗ ಅಧಿಕೃತವಾಗಿ ಕರಪತ್ರ ಹೊರಡಿಸಿ ಶಾಖಾ ಮಠದ ಸ್ಥಾಪನೆ ಹೆಸರಿನಲ್ಲಿ ಪ್ರಚಾರಕ್ಕೆ ಹೊರಟಿರೋದು ನಮ್ಮ ಶ್ರೀಮಠದ ದುರ್ಬಳಕೆಯನ್ನು ಕೆಲವರು ಮಾಡ್ಕೊಳ್ತಾ ಇರೋಂಥ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ. ದಾವಣಗೆರೆ ನಗರದ ಗಾಂಧಿನಗರದ ಕಾಂಗ್ರೆಸ್ ಮುಖಂಡ ಬಿಎಚ್ ವೀರಭದ್ರಪ್ಪ ಮತ್ತು ಇತರರು ಒಂದು ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ. ಸಮಿತಿ ರಚನೆ ಮಾಡ್ಕೊಂಡಾದಮೇಲೆ ಅವರು ಒಂದು ಕರಪತ್ರ ನಮಗೆ ಕೊಟ್ಟಿದ್ದರು. ಆ ಕರಪತ್ರ ನೋಡಿದ ಮೇಲೆ ನಮಗೊಂದು ಸ್ಪಷ್ಟವಾಗಿದೆ ವಿಚಾರ. ಇದಾದಮೇಲೆ ನಾವು ಆ ಕರಪತ್ರ ನೋಡಿ ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ವಿ. ಆದರೆ ಅದೇ ಕರಪತ್ರ ಹಿಡಿದುಕೊಂಡು ಇವರು ಜಿಲ್ಲಾ ಮಂತ್ರಿಗಳಾದಿಯಾಗಿ ನಮ್ಮ ಸಮುದಾಯದ ಅನೇಕ ಮುಖಂಡರುಗಳನ್ನ ಭೇಟಿ ಮಾಡಿರೋದು ಹಾಗೂ ಶಾಖಾ ಮಠವನ್ನು ಕಟ್ಟಲು ಸಹಕಾರ ಕೋರಿರ್ತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಹಾಗೂ ಸುಳ್ಳು ಮಾಹಿತಿಗಳನ್ನು ನೀಡ್ತಾ ಬಂದಿರುವಂಥದ್ದು ಶ್ರೀ ಆದಿಜಾಂಬವ ಮಹಾಸಂಸ್ಥಾನ ಮಠಕ್ಕೆ ಮಾಡಿದಂಥ ಅಪಚಾರ ಮತ್ತು ವಂಚನೆಯಾಗಿದೆ ಎಂದು ನಾವು ತಿಳಿಸಬಯಸ್ತೇವೆ. ಆದಿಜಾಂಬವ ಮಹಾಸಂಸ್ಥಾನ ಪರಂಪರೆ ಭಾಳಷ್ಟು ಪುರಾತನವಾದದ್ದು. ಇಂದಿಗೂ ಕೂಡ ಸಮುದಾಯ ಆ ಪರಂಪರೆಯನ್ನು ಗೌರವಿಸ್ತದೆ. ಇಂಥ ಸಂದರ್ಭದಲ್ಲಿ ಕೇವಲ ಮಠದ ಪರಂಪರೆಗೆ ಆಗುವ ಧಕ್ಕೆ ಅಷ್ಟೇ ಅಲ್ಲ, ಭಕ್ತರಿಗೂ ಅಪಾರ ನೋವುಂಟಾಗಿದೆ. ವೀರಭದ್ರಪ್ಪ ಮತ್ತು ಕೆಲವರು ಮಾಡ್ತಿರುವಂಥ ಈ ನಡೆ ತಮ್ಮ ಸ್ವಹಿತಕ್ಕಾಗಿ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ, ತಿಳಿದು ಬರುವಂಥ ವಿಷಯವಾಗಿದೆ. ಅವರು ಬೇರೊಂದು ಮಠ ಬೇರೆ ಹೆಸರಿನಲ್ಲಿ ಕಟ್ಕೊಳ್ಳಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದು ಪರಂಪರೆಯ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಶ್ರೀಮಠಕ್ಕೆ ಬಗೆದಂಥ ದ್ರೋಹ ಹಾಗೂ ಸಮಾಜಕ್ಕೆ ಬಗೆದಂಥ ದ್ರೋಹ ಆಗ್ತದೆ. ಇದನ್ನು ಈ ಕೂಡಲೇ ಅವರು ನಿಲ್ಲಿಸಬೇಕು ಎಂಬುದು ನಮ್ಮ ಆಗ್ರಹ. ಆದಾಗ್ಯೂ ಕೂಡ ಕರಪತ್ರ ಹಂಚುತ್ತಾ ಸುಳ್ಳು ಮಾಹಿತಿಯನ್ನು ನೀಡ್ತಾ ಹೋದಲ್ಲಿ ನಾವು ಸಮುದಾಯದೊಂದಿಗೆ ಮತ್ತು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳಲು ಮುಂದಾಗ್ತಾ ಇದ್ದಾರೆ. ವೀರಭದ್ರಪ್ಪ ಮತ್ತು ಕರಪತ್ರದಲ್ಲಿರುವ ಹೆಸರಿನವರು ನಮ್ಮ ಶ್ರೀಮಠಕ್ಕೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ.